ಬರೀ ಜೇಬಲ್ಲಿ ಬೆಂಗಳೂರಿಗೆ ಬಂದು 300 ಕೋಟಿಯ ಎಂಪೈರ್ನ ಕಟ್ಟದವನು ನಾನು. ಸೌಂದರ್ಯವಿದೆ ಎಂದು ಬೀಗ ಬೇಡ, ಮೋನಾಲಿಸಾ ಮಣ್ಣಾಗಿದ್ದನ್ನು ನೋಡಿದ್ದೇವೆ. ಆಸ್ತಿ ಅಂತಸ್ತಿದೆ ಎಂದು ಬೀಗ ಬೇಡ, ಆಗರ್ಭ ಶ್ರೀಮಂತರು ಬೀದಿಗೆ ಬಂದಿದ್ದನ್ನು ನೋಡಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಫೋನ್ ಬಂತು, ಪ್ರದೀಪ್ ಈಶ್ವರ್ ಅವರೇ ಚುನಾವಣೆಯಲ್ಲಿ ನಿಲ್ತೀರಾ ಅಂತ. ನಾನು ತೋಟದ ಕೆಲಸ ಮಾಡಿಕೊಂಡು ಟ್ರ್ಯಾಕ್ಟರ್ ಓಡಿಸ್ಕೊಂಡು ನಮ್ಮ ರಿಲೇಟಿವ್ಸ್ ಮನೇಲಿ ಕೂಲಿ ಕೆಲಸ ಮಾಡ್ಕೊಂಡು ಇರ್ತಿದ್ದೆ. ಹಿಂಗೆ ನಾನು ಟ್ರ್ಯಾಕ್ಟರ್ ಓಡಿಸ್ಕೊಂಡು ಹೋದ್ರೆ ನಮ್ಮ ಸ್ನೇಹಿತರೆಲ್ಲ ಬಿಗ್ ಬಾಸ್ ನೋಡೋರು. ನಾನು ನೋಡೋಕ್ಕೆ ಟೈಮ್ ಇಲ್ವೇ ಅಂತ ನನ್ನ ಸ್ನೇಹಿತರು ಬಿಗ್ ಬಾಸ್ ನೋಡ್ಕೊಂಡೇ ಇದ್ದಾರೆ. ಲಾಸ್ಟ್ ಇಯರ್ ನಾನು ಬಿಗ್ ಬಾಸ್ಗೆ ಹೋಗಿ ಬಂದೆ. ಚಿಕ್ಕ ವಯಸ್ಸಿಂದ ಸೋತು ಅಭ್ಯಾಸ, ಇನ್ನೊಂದ್ಸಲ ಎಕ್ಸ್ಟ್ರಾ ಸೋಲ್ತೀವಿ ಅಂತ ಹೋದೆ, ಗೆದ್ದು ವಿಧಾನಸೌಧಕ್ಕೆ ಬಂದೆ. ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ, ಮನಸ್ಸು ಮಾಡಕ್ಕೆ ಆಗಲ್ವೇ? ಸುಮ್ನೆ ಗೆದ್ರೆ ವಿಕ್ಟರಿ, ಪಡಬಾರ್ದು ಕಷ್ಟಪಟ್ಟು ಗೆದ್ರೆ ಅದು ಹಿಸ್ಟರಿ. 1 to 10 ಕನ್ನಡ ಮೀಡಿಯಮಲ್ಲಿ ಓದಿದ್ದು. ಇಂಗ್ಲಿಷ್ ಮೀಡಿಯಂ ಅವ್ರು ಕಟ್ಟಿರೋ ದೊಡ್ಡ ಸಂಸ್ಥೆಗಳನ್ನ ಸೆಕೆಂಡ್ ಪ್ಲೇಸ್ಗೆ ತಳ್ಳಾಕಿದ್ದೀನಿ ಇವತ್ತು ನಾನು ಕಟ್ಟಿರೋ ವಿದ್ಯಾಸಂಸ್ಥೆ. ಇಂಗ್ಲಿಷು ತಪ್ಪಾಗೆ ಮಾತಾಡಬೇಕು, ಆದ್ರೂ ಮಾತಾಡ್ತಾ ಇರ್ಬೇಕು ಸಮಯ ಸಿಕ್ಕಿದಾಗ. ನನಗೊಂದು ಆಸೆ ಇದೆ, ನೀವು ಚೆನ್ನಾಗಿ ಓದಿ ಡಾಕ್ಟರ್ಸು ಇಂಜಿನಿಯರ್ಸು ದೊಡ್ಡ ಸಂಸ್ಥೆಗಳನ್ನ ಕಟ್ಟಿ ಅಮೆರಿಕಾಗೆ ಹೋಗಬಾರ್ದು. ಡಾಕ್ಟರ್ಸು ಇಂಜಿನಿಯರ್ಸು ದೊಡ್ಡ ಬಿಸ್ನೆಸ್ಗಳು ಕಟ್ಟಿ ನಮ್ಮೂರುಗಳಲ್ಲಿ ಕಂಪನಿ ಕಟ್ಟಿದ್ರೆ ಅಮೆರಿಕ ಹುಡುಗರನ್ನ ಈ ಗಲ್ಲಿಗೆ ಇಳಿಸ್ಬೇಕು. ಹೋಗಿ ಆ ಸ್ಟ್ರೀಟ್ ಅಲ್ಲೆಲ್ಲ ಬರುತ್ತೆ, ಆ ದಿನ ಬರುತ್ತೆ. ದ ಡೇ ವಿಲ್ ಕಮ್. ಇಫ್ ಯು ವಾಂಟ್ ಟು ಲೀವ್ ಗ್ರೇಟ್ಲಿ ಯು ಶುಡ್ ರಿಸ್ಕ್ ಗ್ರೇಟ್ಲಿ. ಯದ್ ಭಾವಂ ತದ್ ಭವತಿ. ನೀನ್ ಹೆಂಗ್ ಯೋಚಿಸ್ತೀಯೋ ಹಂಗೆ ಆಗ್ತೀಯ. ಬಹಳಷ್ಟು ಜನ ಕೇಳ್ತಾರೆ, ಸರ್ ಸಕ್ಸಸ್ ಆಗ್ಬೇಕು ಅಂದ್ರೆ ದೊಡ್ಡವ್ರು ಹೇಳ್ಕೊಡ್ತಾರಲ್ಲ, ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾನೆ, ಮನಸ್ಸು ಮಾಡಕ್ಕೆ ಆಗಲ್ವೇ? ಮತ್ತೆ ನಾವು ತುಂಬಾ ಓವರ್ ಆಗಿ ಥಿಂಕ್ ಮಾಡ್ತೀವಿ. ಈಗ PCMB ಸೇರಿರ್ತೀಯ, MBBS ಆಗ್ಲಿಲ್ಲ ಅಂದ್ರೆ ಇಂಜಿನಿಯರು, ಅದಾಗ್ಲಿಲ್ಲ ಅಂದ್ರೆ BSc, ಅದಾಗ್ಲಿಲ್ಲ ಅಂದ್ರೆ ಇನ್ನೊಂದು ಕೋರ್ಸು. ಹೀಗೆಲ್ಲ ಥಿಂಕ್ ಮಾಡಬಾರ್ದು. ಒಬ್ಬ ಬಸ್ಸಲ್ಲಿ 2 ಟಿಕೆಟ್ ತಗೊಂಡಂತೆ, ಕಂಡಕ್ಟರ್ ಕೇಳದ್ನಂತೆ, ಓಯ್ ಯಾಕೋ 2 ಟಿಕೆಟ್ ಅಂದ್ರೆ, ಸಾರ್ 1 ಟಿಕೆಟ್ ಕಳೆದೋದ್ರೆ ಇನ್ನೊಂದಿರ್ಲಿ ಅಂತ. ಅವಾಗ ಕಂಡಕ್ಟರ್ ಕೇಳದ್ರಂತೆ, 2 ಕಳೆದೋದ್ರೆ ಏನ್ ಮಾಡ್ತೀಯ ಅಂದ್ರೆ, ಬಸ್ ಪಾಸ್ ಇದೆ ಗೊತ್ತಾ ಅನ್ನಂತೆ. ಜಾಸ್ತಿ ಓವರ್ ಆಗು ಥಿಂಕ್ ಮಾಡಬಾರ್ದು. ಬಿ ಪಾಸಿಟಿವ್. ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡು ಖಾಲಿ ಜೇಬಲ್ಲಿ ಬೆಂಗಳೂರಿಗೆ ಬಂದು ನೀಟ್ ಕೋಚಿಂಗ್ ಅಂದ್ರೆ ರಾಜಸ್ಥಾನ ಆಂಧ್ರ ಪ್ರದೇಶ ಅವರೇ ಸಕ್ಸಸ್ ಆಗಿರೋ ಫೀಲ್ಡ್ ಅಲ್ಲಿ ಬರೀ ಜೇಬಲ್ಲಿ ಬೆಂಗಳೂರಿಗೆ ಬಂದು 300 ಕೋಟಿಯ ಎಂಪೈರ್ನ ಕಟ್ಟದವನು ನಾನು. ಸಾಧ್ಯ ಆಗಿದ್ದು ಹೇಗೆ ಗೊತ್ತಾ? ಬಿಲೀಫ್ ಸಿಸ್ಟಮ್. ನಂಬೇಕಷ್ಟೇ. ಸೋತ್ರು ಧೈರ್ಯವಾಗಿ ಸೋತೋಗ್ಬಿಡ್ಬೇಕು. ನಾನು ಹೇಳೋದು ಅಷ್ಟೇ ಮಗ. ಬಿ ಕಾನ್ಫಿಡೆಂಟ್. ಸೋತೋಗ್ತೀವಾ? ಓಯ್ ನೀನ್ ಗೆದ್ರು ಸೋತ್ರು 3 ಹೊತ್ತು ಊಟಕ್ಕಂತೂ ಪ್ರಾಬ್ಲಮ್ ಇಲ್ಲ. 4-5 ಜೊತೆ ಒಳ್ಳೆ ಬಟ್ಟೆ ತಗೋಬಹುದು. ಬಡ್ಜೆಟ್ ಸಪೋರ್ಟ್ ಮಾಡಿದ್ರೆ ಒಂದೊಳ್ಳೆ ಸ್ಲಿಪ್ಪರ್ಸ್ ಶೂಸ್ ತಗೋಬಹುದು. 5,000ನೋ 10,000ನೋ 20,000ನೋ ಒಂದೊಳ್ಳೆ ಮೊಬೈಲ್ ಅಂತೂ ಇಡ್ತೀವಿ. ಇದಕ್ಕೆ ಸಕ್ಸಸ್ಸೇ ಬೇಕಾಗಿಲ್ಲ. ಆದ್ರೆ ಟು ಚೇಂಜ್ ದ ಸಿಸ್ಟಮ್. ಮಾರ್ಚ್ 20ನೇ ತಾರೀಕು ನಾನು ಪಾಠ ಮಾಡ್ಕೊಂಡಿದ್ದೆ ಬಯಾಲಜಿ ನೀಟ್ ಎಕ್ಸಾಮ್ ಅವ್ರಿಗೆ. ನಾನು ಅಪ್ಪ ಅಮ್ಮ ಇಲ್ದೇ ಹುಡುಗ, ಬ್ಯಾಕ್ ಗ್ರೌಂಡ್ ಇಲ್ಲ, ಇರೋದೊಂದೇ ಬಂಡವಾಳ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೆಸರೇ ಧೈರ್ಯ. ಅದು ಬಿಟ್ರೆ ಬಡವ್ರ ಮಕ್ಕಳಿಗೆ ಧೈರ್ಯ ಬಿಟ್ಟು ಇನ್ನೇನಿರುತ್ತೆ ಮಗ ಆಸ್ತಿ. ಮಾರ್ಚ್ 20ನೇ ತಾರೀಕು ನನ್ನ ಪಾಡಿಗೆ ನನಗೆ ಫ್ಯಾಮಿಲಿ ಇಲ್ಲ. ಸ್ಟಿಲ್ ಬಿಲೀವ್ ಮೀ, ನನ್ನ ಹೆಸರಲ್ಲಿ ಇವತ್ತಿಗೂ 10/10 ಸೈಟು ಇಲ್ಲ. ಇವತ್ತು ನಾನು ಮನೆನೂ ಮಾಡಿಲ್ಲ, ಆಸ್ತಿ ಏನಿಲ್ಲ. ಒಂದು ಸಂಸ್ಥೆ ಕಟ್ಟಿದೆ, 1000 ಜನಕ್ಕೆ ಸಹಾಯ ಮಾಡಿಕೊಂಡು ನನ್ನ ಪಾಡಿಗೆ ನಾನು ಪಾಠ ಮಾಡ್ಕೊಂಡಿದ್ದೆ. ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯಿಂದ ಫೋನ್ ಬಂತು, ಪ್ರದೀಪ್ ಈಶ್ವರ್ ಅವರೇ ಚುನಾವಣೆಯಲ್ಲಿ ನಿಲ್ತೀರಾ ಅಂತ. ನಾನು ಅಪ್ಪ ಅಮ್ಮ ಇಲ್ದರೋಡ್ಗೆ ಒಂದು ಟೀಚರು, ಬ್ಯಾಕ್ ಗ್ರೌಂಡ್ ಇಲ್ಲ, ಇಮಿಡಿಯೇಟ್ ರಿಲೇಟಿವ್ಸ್ ಇಲ್ಲ. ಏನು ಮಾಡೋದು, ಹೆಂಗೆ ಹೋಗಿ ನಿಲ್ಲೋದು? ತಮಾಷೆನ. ಬರೀ 28 ದಿನ ಇತ್ತು ಚುನಾವಣೆ. ನಮಗೆ ಚಿಕ್ಕ ವಯಸ್ಸಿಂದ ಸೋತು ಅಭ್ಯಾಸ. ಇನ್ನೊಂದ್ಸಲ ಸೋತ್ರೆ ಏನಾಗುತ್ತೆ ಹೇಳು? ಚಿಕ್ಕ ವಯಸ್ಸಿಂದ ಸೋತು ಅಭ್ಯಾಸ, ಇನ್ನೊಂದ್ಸಲ ಎಕ್ಸ್ಟ್ರಾ ಸೋಲ್ತೀವಿ ಅಂತ ಹೋದೆ, ಗೆದ್ದು ವಿಧಾನಸೌಧಕ್ಕೆ ಬಂದೆ. ಶ್ರೀಮಂತರೆಲ್ಲ ಗೆಲ್ಲಬೇಕು ಅಂತ ಹೊರಟು ಸೋಲ್ತಾ ಇದ್ದಾರೆ. ನಾವು ಬಡವರು ಸೋಲ್ಬೇಕು ಅಂತ ಹೊರಟು ಗೆಲ್ಲಬೇಕು. ಬಡವ್ರ ಮಕ್ಕಳು ಬೆಳಿಬೇಕು ಅಂದ್ರೆ ಕಾನ್ಫಿಡೆನ್ಸ್ ಇರಬೇಕು, ಧೈರ್ಯ ಇರಬೇಕು.
ನದಿಯಲ್ಲಿ ಎರಡು ಮೀನು ಮೀನು ಮಮ್ಮಿ ಫಿಶ್ ನ ಕೇಳ್ತಂತೆ, ಮಮ್ಮಿ ಫಿಶ್ ಮಮ್ಮಿ ಫಿಶ್ ಮಮ್ಮಿ ಫಿಶ್. ನಾವೆಲ್ಲ ಯಾಕೆ ಫಿಶ್ಗಳು ನೀರಲ್ಲಿ ಇದೀವಿ ಅಂದ್ರೆ ಆ ಭೂಮಿಯಲ್ಲಿ ಸೆಲ್ಫ್ ಫಿಶ್ಗಳಿದಾವೆ ಕಣೋ ಅಂತ. ಬಿ ಕ್ಲಿಯರ್. ಈ ಪ್ರಪಂಚದಲ್ಲಿ ನಿನ್ನ ಅನ್ಕಂಡೀಷನಲ್ ಆಗಿ ಇಷ್ಟಪಡೋದು ನಿಮ್ಮ ತಂದೆ ತಾಯಿ ಮಾತ್ರ. ಇನ್ನೆಲ್ಲವೂ ಸಂದರ್ಭ ತೀರ್ಮಾನಿಸುತ್ತೆ. ಮಹಾತ್ಮ ಗಾಂಧಿ ಅವರು ಹೇಳಿದ್ರು, ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ. ದೊಡ್ಡವರು ಹೇಳಿದ್ರು, ಡೂ ಬಿಫೋರ್ ಯು ಡೈ, ಸಾಯುವುದಕ್ಕಿಂತ ಮುಂಚೆ ಏನಾದ್ರೂ ಮಾಡು. ನಾನು ಹೇಳ್ತಾ ಇದ್ದೀನಿ, ಡೋಂಟ್ ಡೈ ಅಂಟಿಲ್ ಯು ಡೂ ಮಗನೇ. ಅನ್ಕೊಂಡಿದ್ದು ಮಾಡೋವರೆಗೂ ಹೋಗ್ಬಾರ್ದು.